ದೀಕ್ಷಾ ಸ್ನಾನದಲ್ಲಿ, ದೃಢೀಕರಣ ಸಂಸ್ಕಾರದಲ್ಲಿ, ಪರಮ ಪ್ರಸಾದದ ರೂಪದಲ್ಲಿ, ರೊಟ್ಟಿ ರೂಪದಲ್ಲಿ ಯೇಸು ನಿಮ್ಮ ಒಳಗಡೆ ಜೀವಿಸ್ತಾ ಇದ್ದಾರೆ. ಆದರೆ ನಮ್ಮ ಒಳಗಡೆ ಜೀವಿಸುತ್ತಿರುವ ಪವಿತ್ರಾತ್ಮನ ಅಥವಾ ಯೇಸುವಿನ ಆ ಅರಿವು ಅನುಭವ ಇಲ್ಲದ ಕಾರಣ ನಾವೇನೋ ಒಂದು ಜೀವನವನ್ನು ಜೀವಿಸ್ತಾ ಇದ್ದೇವೆ. ಪ್ರಿಯ ಮುದ್ದು ಮಕ್ಕಳೇ, ಇವತ್ತು ನೀವು ಕೇಳಬೇಕು, ನನ್ನೊಳಗಡೆ ಇರುವ ಪರಿಶುದ್ಧಾತ್ಮರೇ, ನಿಮ್ಮನ್ನು ನಾನು, ನಿಮ್ಮ ಪ್ರೀತಿಯನ್ನು ನಾನು ಅನುಭವಿಸಬೇಕು. ನನ್ನ ಒಳಗಡೆ ನಿಮ್ಮ ಸ್ವರವನ್ನು ಆಲಿಸಬೇಕು. ನಿಮ್ಮ ನಡೆಸುವಿಕೆಯಲ್ಲಿ ನಾನು ನಡಿಬೇಕು. ಅದಕ್ಕೆ ನನಗೆ ಬಲವನ್ನು ಕೊಡಿ, ಶಕ್ತಿಯನ್ನು ಕೊಡಿ. ನಿಮ್ಮ ಇರುವಿಕೆಯನ್ನು ನನ್ನ ಅನುಭವಕ್ಕೆ ತನ್ನಿ ಅಂತ ಕೇಳಿ ಮಕ್ಕಳೇ. ಯಾಕೆಂದ್ರೆ ಲೂಕನ ಶುಭ ಸಂದೇಶದಲ್ಲಿ 11ನೇ ಅಧ್ಯಾಯದಲ್ಲಿ ವಾಕ್ಯ 11, 12, 13 ಅಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಕೆಟ್ಟವರಾದ ನಿಮ್ಮ ತಂದೆ ತಾಯಿಗಳು ನೀವು ರೊಟ್ಟಿಯನ್ನು ಕೇಳುವಾಗ ಕಲ್ಲು ಕೊಡೋದಿಲ್ಲ, ಮೀನು ಕೇಳುವಾಗ ಚೇಳನ್ನು ಕೊಡೋದಿಲ್ಲ. ಆದರೆ ಪರಲೋಕದ ತಂದೆ, ನಾನು ಒಳ್ಳೆಯ ತಂದೆ, ನೀವು ಕೇಳಿಕೊಳ್ಳುವಾಗ ಪವಿತ್ರಾತ್ಮರನ್ನು ಕೊಡ್ತೀನಿ. ಪ್ರಿಯ ಸಹೋದರ ಸಹೋದರಿ, ಪವಿತ್ರಾತ್ಮರು ನಿಮ್ಮಲ್ಲಿ ನೀವು ನಿಮ್ಮ ಅನುಭವಕ್ಕೆ ತಂದುಕೊಂಡಾಗ, ನನ್ನ ಒಳಗಡೆ ಪವಿತ್ರಾತ್ಮರಿದ್ದಾರೆ ಎಂಬ ಅರಿವು ನಿಮಗೆ ಬಂದಾಗ, ಅಸತ್ಯದ ಅರಿವು ನಿಮಗೆ ಬಂದಾಗ, ಲೋಕ ಹೇಳುವ ರೀತಿಯಲ್ಲಿ ನೀವು ಬದುಕೋದಿಲ್ಲ. ಪವಿತ್ರಾತ್ಮರು ಹೇಳುವ ದಾರಿಯಲ್ಲಿ, ಪವಿತ್ರಾತ್ಮರಿಗೆ ಇಷ್ಟ ಬಂದ ಜೀವನವನ್ನ ನೀವು ಜೀವಿಸ್ತೀರ. ಇವತ್ತು ನಿಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ಪ್ರಯತ್ನ ಪಟ್ಟಿರ್ಬೋದು, ನಾನು ಮಾಡ್ತಾ ಇರೋದು ಸರಿ ಇಲ್ಲ, ತಂದೆ ತಾಯಿಗಳನ್ನ ನೋಯಿಸ್ತಾ ಇದ್ದೇನೆ, ನಾನು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಹೋಗೋದು, ಆದ್ರೆ ಅದನ್ನೇ ಮಾಡ್ತಾ ಇಲ್ಲ, ಬೇರೆ ಏನೋ ಮಾಡ್ತಾ ಇದ್ದಾನೆ. ನಿಮ್ಮ ಹೃದಯದಲ್ಲಿ ಎಷ್ಟೋ ಸರಿ ಒಂದು ಗೊಂದಲ ಉಂಟಾಗಿರ್ಬೋದು, ನನ್ನ ವಯಸ್ಸಲ್ಲಿ ಇರುವುದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅದು ನಿಮ್ಮಿಂದ ಸಾಧ್ಯವಿಲ್ಲ, ಬದಲಾವಣೆ ನಿಮ್ಮಿಂದ ಸಾಧ್ಯವಿಲ್ಲ. ಪವಿತ್ರಾತ್ಮನ ಸಹಾಯತೆಯಲ್ಲಿ, ಪವಿತ್ರಾತ್ಮರೇ, ಯೇಸು ಮಾರ್ಗದಲ್ಲಿ, ಮಾತೆ ಮರಿಯಳು ಜೀವಿಸಿದ ಮಾರ್ಗದಲ್ಲಿ ನಾನು ಜೀವಿಸಬೇಕು. ಇವತ್ತು ನನಗೆ ಆ ಬಲವನ್ನ, ಆ ಶಕ್ತಿಯನ್ನ ನೀಡಿ ಅಂತ ಹೇಳಿ ಈ ಗೀತೆಯ ಸಾಲುಗಳ ಮುಖಾಂತರ ಎಲ್ಲರೂ ಕೂಡ ದಾಹವುಳ್ಳವರಾಗಿ ಎಲ್ಲರೂ ಕೂಡ
ವಾಸಿಸುವ ಪವಿತ್ರಾತ್ಮರೇ ಕಲಿಸಿಕೊಡಿ ಪವಿತ್ರಾತ್ಮರೇ ಹೇಗೆ ನಾನು ಪ್ರಾರ್ಥಿಸಲು ಏನೆಂದು ಪ್ರಾರ್ಥಿಸಲು ಕಲಿಸಿಕೊಡಿ ಪಾವನಾತ್ಮರೇ ಹೇಗೆ ನಾನು ಪ್ರಾರ್ಥಿಸಲಿ ಏನೆಂದು ಪ್ರಾರ್ಥಿಸಲಿ ಕಲಿಸಿಕೊಡಿ ಪವಿತ್ರಾತ್ಮರೇ ಹೇಗೆ ನಾನು ಪ್ರಾರ್ಥಿಸಲಿ ಏನೆಂದು ಪ್ರಾರ್ಥಿಸಲು ಕಲಿಸಿಕೊಡಿ ಪಾವನಾತ್ಮರೇ ವೇದ ವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು 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 ಬೆಳಕನ್ನು ನೀಡಿ ಆತ್ಮರೇ ಬೆಳಕನ್ನು ನೀಡಿ ಆತ್ಮರೇ ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ 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 ನಿಮ್ಮ ಚಿಂತೆ ದೂರವಾಗಬೇಕು ನಿಮ್ಮ ನೋವುಗಳು ದೂರವಾಗಬೇಕು ನೀವು ಸಂತೋಷದಿಂದ ಬದುಕಬೇಕು ಈ ರೀತಿ ಬದುಕನ್ನ ರೂಪಿಸಿಕೊಡುವವರು ಪವಿತ್ರಾತ್ಮರಾಗಿದ್ದಾರೆ ಮಕ್ಕಳೇ ನಿಮ್ಮ ಸ್ವಂತ ಶಕ್ತಿಯಿಂದ ಆಗೋದಿಲ್ಲ ಪವಿತ್ರಾತ್ಮನ ಜೊತೆಗೂಡಿ ನೀವು ಪ್ರಾರ್ಥನೆಯೊಂದಿಗೆ ಇರುವಾಗ ಅವರ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ ನಿಮ್ಮ ಜೀವಿತದಲ್ಲಿ ನೀವು ಸಾಧ್ಯ ಆದ್ದರಿಂದ ಪವಿತ್ರಾತ್ಮರಲ್ಲಿ ಕೇಳಿ ಪವಿತ್ರಾತ್ಮರೇ ನನ್ನ ಜೊತೆ ಬನ್ನಿರಿ ನನ್ನಲ್ಲಿ ನನ್ನೊಂದಿಗೆ ಜೀವಿಸಿರಿ ಚಿಂತೆಯನ್ನು ಮರೆಯಲು ಕರ್ತರನ್ನು ಸ್ತುತಿಸಲು ಕಲಿಸಿಕೊಡಿ ಪವಿತ್ರಾತ್ಮರೇ ಚಿಂತೆಯನ್ನು ಕರ್ತರನ್ನು ಸ್ತುತಿಸಲು ಕಲಿಸಿಕೊಡಿ ಪವಿತ್ರಾತ್ಮರೇ ಉಪಕಾರ ಸ್ಮರಿಸಲು ಕೃತಜ್ಞತೆ ಮಾಡಲು ಉಪಕಾರ ಸ್ಮರಿಸಲು ಕೃತಜ್ಞತೆ ಮಾಡಲು ತಿಳಿಸಿಕೊಡಿ ಪವಿತ್ರಾತ್ಮರೇ ತಿಳಿಸಿಕೊಡಿ ಪವಿತ್ರಾತ್ಮರೇ ನಮ್ಮೊಳಗೆ ಪವಿತ್ರಾತ್ಮರೇ ಈ ಚಿತ್ತದಂತೆ ನಮ್ಮೊಳಗೆ ವಾಸಿಸುವ ಪವಿತ್ರ ಈ ದಿನ ನಿಂತ
ಹೋಗಲಿ ಏನನ್ನು ದಾರಿ ನಡೆಸಿ ಪವಿತ್ರಾತ್ಮರೇ. ಎಲ್ಲಿಗೆ ನಾ ಹೋಗಲಿ ಏನನ್ನು ಮಾಡಲಿ ದಾರಿ ನಡೆಸಿ ಪವಿತ್ರಾತ್ಮರೇ. ನಿಂಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ, ನಿಂಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ, ನಿಂಚಿತ್ತ ಇಲ್ಲದ ಸ್ಥಳಗಳಿಗೆ ದಾರಿ ನಡೆಸಿ ಪವಿತ್ರಾತ್ಮರೇ, ದಾರಿ ನಡೆಸಿ ಪವಿತ್ರಾತ್ಮರೇ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ನಮ್ಮೊಳಗೆ ವಾಸಿಸುವ ದಿನ ನಿನ್ ಚಿತ್ತದಂತೆ ನಡೆ ಪರಿಶುದ್ಧ ದೇವರಾತ್ಮರೇ. ಆತ್ಮರೇ ಆತ್ಮರೇ ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ, ಇಂದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ, ಈ ದಿನ ನಿನ್ ಚಿತ್ತದಂತೆ, ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ. 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 ಈ ದಿನ ನಿನ್ ಚಿತ್ತ ನಡೆಸಬೇಕಯ್ಯ. ಈ ದಿನ ನಿನ್ ಚಿತ್ತದಂತೆ ಹಾಲೆಲೂಯಾ, 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 ಹಾಲೆಲೂಯಾ. ಓ ಪರಿಶುದ್ಧಾತ್ಮರೇ, ಹಾಲೆಲೂಯಾ, ಹಾಲೆಲೂಯಾ, ಹಲ 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 ಹಲ. ಆತ್ಮರೇ, ಆತ್ಮರೇ, ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮರೇ, ನಮ್ಮನ್ನು ಅಭಿಷೇಕಿಸಿ, ನಮ್ಮನ್ನು ಅಭಿಷೇಕಿಸಿ ಆತ್ಮರೇ. ಓ ರಮಶಕದರಲಬ, ರಮಶಿದಿರಿಲಿಬಿ. ಹಾಲೆಲೂಯಾ, 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 ಹಲ 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 ಹಲ. ಪರಿಶುದ್ಧಾತ್ಮರೇ, 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 ಪರಿಶುದ್ಧಾತ್ಮರೇ. ಹಾಲೆಲೂಯಾ, 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 ಹಾಲೆಲೂಯಾ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಡೆಸಬೇಕು.
ಸ್ತೋತ್ರ 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 ಸ್ತೋತ್ರಪ್ಪ. ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಲ್ಲೆಲೂಯಾ. ಯಾರದೆಲ್ಲ ಪಾಪ ನಿವೇದನೆ ಆಗಲಿಲ್ಲ ಕೈ ಮೇಲೆ ಮಾಡಿ. ಓಕೆ ಬಾಯ್ಸ್, ಸ್ವಲ್ಪ ನೀವು ಯಾರ್ದಾಗಿಲ್ಲ ಹೋಗ್ತೀರಾ? ನೀವು ಹೋಗಿ. ಎಲ್ಲ ಹೋಗಬೇಡಿ, ಎಲ್ಲ ಗುಂಪಿಗೆ ಹೋಗಬೇಡಿ. ಎಷ್ಟು ಮಂದಿ ಬೇಕೋ ಅಷ್ಟು ಮಂದಿ ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಅವ್ರು ಕರೆದವರು ಮಾತ್ರ ಹೋಗಿ ದಯವಿಟ್ಟು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಉಳಿದವರು ಸ್ವಲ್ಪ ನಾವು ಈ ಕಡೆ ಗಮನ ಹರಿಸೋಣ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಪ್ರಿಯ ಸಹೋದರ ಸಹೋದರಿ, ಸಮಯ ಇಲ್ಲ. ಒಂದು ಸಣ್ಣ ಘಟನೆ. ದಾವೀದ ಎಂಬ ಬಾಲಕ ಕುರಿ ಮೇಯಿಸ್ತಾ ಇದ್ದಂಥ ಮನುಷ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರ ಅಣ್ಣಂದಿರೆಲ್ಲ ಒಳ್ಳೆ ಒಂದು ಕೆಲಸದಲ್ಲಿ, ಅಂದರೆ ಯುದ್ಧ ರಂಗದಲ್ಲಿ ಯುದ್ಧ ಮಾಡುವ ಸೈನಿಕರಾಗಿ ಇದ್ದರು. ಆದರೆ ದಾವೀದ ಕುರಿ ಮೇಯಿಸುವ ಒಂದು ವ್ಯಕ್ತಿಯಾಗಿದ್ದ. ಇಡೀ ಇಸ್ರಾಯೇಲ್ ಜನಾಂಗ ಆ ಒಂದು ಸಂದರ್ಭದಲ್ಲಿ ಭಯದಲ್ಲಿ ಇದ್ದಾರೆ. ಅರಸನಾಗಿ ಅಭಿಷೇಕಗೊಂಡ ಸೌಲ ಒಂದು ಹೊರಗಡೆ ಬರ್ತಾ ಇಲ್ಲ ಮನುಷ್ಯ. ಆ ಸಂದರ್ಭದಲ್ಲಿ ಸಾಮುವೇಲನ ಪುಸ್ತಕ ತೆಗಿಬೇಡಿ, 16ನೇ ಅಧ್ಯಾಯದಲ್ಲಿ ಸಣ್ಣ ಬಾಲಕನಾದ ದಾವೀದನನ್ನ ದೇವರು ಅಭಿಷೇಕ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 16ನೇ ಅಧ್ಯಾಯದಲ್ಲಿ ಬಾಲಕನಾದ ದಾವೀದನನ್ನ, ಕಾರಣ ದೇವರಿಗೆ ಗೊತ್ತಿತ್ತು ಆ ಅಭಿಷೇಕದಿಂದ ತುಂಬಿದ ದಾವೀದನೇ 17ನೇ ಅಧ್ಯಾಯದಲ್ಲಿ ಬರುವಂಥ ಗೋಲಿಯಾತನನ್ನ ಸಾಯಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್. ಇದು ದಾವೀದನಿಗೆ ಗೊತ್ತಿರಲಿಲ್ಲ, ಆದರೆ ದೇವರಿಗೆ ಗೊತ್ತಿತ್ತು. ಅದೇ ಪ್ರಕಾರ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇವತ್ತು ಈ 3 ದಿವಸಗಳ ಕಾಲ ದೇವರು ಈ ಆಲಯದಲ್ಲಿ ನಿಮ್ಮನ್ನು ಕೂರಿಸಿ ಅವರ ಜೀವ ಮಾಡಿ ನಿಮ್ಮ ಒಳಗಡೆ ಇರುವಂಥ ಪವಿತ್ರಾತ್ಮರನ್ನ ಚೈತನ್ಯ ಪಡಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಪಡ್ಕೊಳ್ಬೇಕು. ಆದರೆ ಪಡ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ದಾಹ, ನಿಮ್ಮಲ್ಲಿ ಒಂದು ಆಸಕ್ತಿ ಇರಲೇಬೇಕು. ನಿಮ್ಮಲ್ಲಿ ಆಸಕ್ತಿ ಇಲ್ಲದಿದ್ದರೆ, ನಿಮ್ಮಲ್ಲಿ ತವಕ ಇಲ್ಲದಿದ್ದರೆ, ನಿಮ್ಮಲ್ಲಿ ಏನು ಬೇಕಮ್ಮ ನಿಮಗೆ? ಏನಿಲ್ಲ. ಓಕೆ, ಕೇಳಿಸ್ಕೊತಾ ಇದ್ದೀರಲ್ಲ? ಪ್ರೈಸ್ ದಿ ಲಾರ್ಡ್. ದಾವೀದನ ಹೃದಯದಲ್ಲಿ ಕಲ್ಮಶ ಇರಲಿಲ್ಲ. ಹಾಗಾಗಿ ಅವನು ಕುರಿಗಳನ್ನು ಮೇಯಿಸುವಾಗ ಆ ಕುರಿಗಳನ್ನು ಬಿಟ್ಟು ದೇವರ ಅನ್ಯೋನ್ಯ ದಾವೀದನನ್ನ ದೇವರು 16ನೇ ಅಧ್ಯಾಯದಲ್ಲಿ ಅಭಿಷೇಕ ಮಾಡ್ತಾರೆ. ಯಾತಕ್ಕಾಗಿ? ಆ ಗೋಲಿಯಾತನನ್ನು ನೋಡಿ ಅವನನ್ನು ಹೊಡಿಲಿಕ್ಕಾಗಲ್ಲ, ಅವನ ಮುಂದೆ ಹೋದರೆ ನಾವು ಸಾಯ್ತೀವಂತೇಳಿ ಅರಸ ಸೌಲನು ಕೂಡ ಅರಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದ. ಭಯ ಸೈತಾನನ ಒಂದು ಅಸ್ತ್ರ. ಅಂತ ಸಂದರ್ಭದಲ್ಲಿ ಅಭಿಷೇಕ ತುಂಬಿತ್ತು, ಪವಿತ್ರಾತ್ಮರು ತುಂಬಿದ್ರು. ಹಾಗಾಗಿ ಅವನು ಆತನು ದೇವಾದಿ ದೇವನನ್ನ, ಅವರ ನಾಮವನ್ನು ಹೀಯಾಳಿಸುವುದನ್ನು ಕೇಳಿಸಿಕೊಂಡಾಗ ಅವನ ಒಳಗಡೆ ಇದ್ದಂಥ ಪವಿತ್ರಾತ್ಮ ಅವನ ವಿರುದ್ಧವಾಗಿ ನಾನು ಯುದ್ಧ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಇಲ್ಲಿ ನಿಮ್ಮ ಮನೆಗಳಿಗೆ ನೀವು ಹೋಗೋದು, ನೀವು ಕೆಲಸದ ಬಳಿ ಅಥವಾ ಸ್ಕೂಲ್ಗೆ, ಕಾಲೇಜ್ಗೆ, ಅಲ್ಲಿಗೆ ಹೋಗೋದು, ನೀವು ಪವಿತ್ರಾತ್ಮರಿಂದ
ಆ ಒಂದು ಜಾಗದಲ್ಲಿ ಅವ್ರು ಏನು ಮಾತಾಡ್ತಾರೋ ಅದನ್ನೇ ಮಾತಾಡೋದು, ಅವ್ರು ಏನೆಲ್ಲ ಮಾಡ್ತಾರೋ ಅದನ್ನೇ ಅವ್ರು ಮಾಡೋದು. ಆದರೆ ಅವರ ಹಾಗೆ ನೀವು ಜೀವಿಸದೆ ಪ್ರತ್ಯೇಕಿಸಲ್ಪಟ್ಟ, ಅಭಿಷೇಕಿಸಲ್ಪಟ್ಟ ಒಳ್ಳೆಯ ಅಭಿಷೇಕವನ್ನ ಪಡ್ಕೊಂಡು ನೀವು ಹೋದ್ರೆ ಅಲ್ಲಿ ನೀವು ಗೆಲ್ತೀರಾ. ಅವರ ಹಾಗೆ ನೀವು ಲೋಕಕ್ಕೆ ಬೀಳೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ಅವರಾಗೆ ಬದುಕಬೇಕು ಅಂದ್ರೆ ನೀವೇನು ಪ್ರಾರ್ಥನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಯಾವ ಪ್ರಾರ್ಥನೆ ಬೇಕಾಗಿಲ್ಲ. ಇಲ್ಲ, ಈ ಕತ್ತಲೆಯ ವ್ಯತ್ಯಸ್ತವಾಗಿ ಒಂದು ಅಭಿಷೇಕ ತುಂಬಿಕೊಂಡು ದೇವರ ಮಗನು ಮಗಳಾಗಿ ಬದುಕಬೇಕು. ನನ್ನ ದೇವರಿಗೆ ಮಹಿಮೆಯನ್ನು ತಂದು ಕೊಡಬೇಕು. ನನ್ನ ತಂದೆ ತಾಯಿಗಳಿಗೆ ನನ್ನ ಮುಖಾಂತರ ಒಂದು ಗೌರವ, ಹೆಸರು ಬರಬೇಕು. ಆ ರೀತಿಯಾದ ಬದುಕನ್ನು ನಾನು ಬದುಕಬೇಕು ಅಂತ ನೀವು ಮನಸ್ಸು ಮಾಡೋದಾದರೆ ನಿಮಗೆ ಬೇಕಾಗಿರೋದು ಪವಿತ್ರಾತ್ಮನ ಅಭಿಷೇಕ. ಪವಿತ್ರಾತ್ಮನ ಅಭಿಷೇಕ. ಪ್ರಿಯರೇ, ದಾವೀದ ಬಾಲಕನಾಗಿದ್ದಾನೆ. ಗೋಲಿಯಾತನ ಜನ ಅಲ್ಲಿ ನೀವು ಓದಿ ನೋಡಿ ಬೈಬಲ್ ಅನ್ನ. ಅಷ್ಟು ಶಕ್ತಿಯುತವಾದ ವ್ಯಕ್ತಿ ಅವನು. ಸುಮಾರು 10 ಅಡಿ ಇದ್ದ ದಾವೀದ ಇಷ್ಟ ಇದ್ದಾನೆ, 14-15 ವರ್ಷ. ಪ್ರಿಯರೇ, ನಿಂತ್ಕೊಳ್ಳಿಕ್ಕೂ ಕೂಡ ಆಗಲ್ಲ. ಆ ಪ್ರಾಯದಲ್ಲಿ ಧೈರ್ಯವಾಗಿ ಪರಿಶುದ್ಧಾತ್ಮ ಅವನ ಮುಂದೆ ಹೋಗಿ ದಾವೀದನ ಅವನ ಮುಂದೆ ಹೋಗಿ ಯುದ್ಧವನ್ನು ಮಾಡಿ, ಯಾರ ಶಕ್ತಿಯಿಂದ? ದೇವರ ಶಕ್ತಿಯಿಂದ, ಪವಿತ್ರಾತ್ಮನ ಗೋಲಿಯಾತನಂತ ಅನೇಕ ಸ್ವಭಾವಗಳು ನಿಮ್ಮಲ್ಲಿದೆ. ಗೋಲಿಯಾತನಂತ ಅನೇಕ ಸ್ವಭಾವಗಳು ನಿಮ್ಮಲ್ಲೇ ಇದೆ. ಸ್ವಾರ್ಥ ಇದೆಯಾ? ಇದೆಯಾ? ಮಾತಾಡಿ. ಏನಾದರೂ ಇದೆಯಾ? ಕೋಪ ಇದೆಯಾ? ಹೊಟ್ಟೆ ಕಿಚ್ಚಿದೆಯಾ? ಇದೆಲ್ಲ ನಿಮ್ಮನ್ನು ನಾಶ ಮಾಡುತ್ತದೆ. ಇದೆಲ್ಲ ನಿಮ್ಮನ್ನು ನಾಶ ಮಾಡ್ತದೆ. ಇದೆಲ್ಲವನ್ನ ನೀವು ದಮನ ಮಾಡಬೇಕಾದ್ರೆ, ಇದನ್ನೆಲ್ಲ ನೀವು ಜಯಿಸಬೇಕಾದ್ರೆ ನಿಮ್ಮ ಸ್ವಂತ ಶಕ್ತಿಯಿಂದ ಸಾಧ್ಯವಿಲ್ಲ, ನಿಮ್ಮ ಬಲದಿಂದ ಸಾಧ್ಯವಿಲ್ಲ. ಪವಿತ್ರಾತ್ಮನ ಸಹಾಯದಿಂದ ಮಾತ್ರವೇ ನೀವು ಇದನ್ನೆಲ್ಲ ಜಯಿಸಲಿಕ್ಕೆ ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಕೂಡ ತಗೋಬೇಡಿ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಲೂಯಾ, ಸ್ವರವೆತ್ತಿ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀವು ಏನೇ ಮಾಡಿದ್ರು ಕೂಡ ವಿಶ್ವಾಸದಿಂದ ಮಾಡಿ ನೋಡಿ, ದೇವರು ಕಾರ್ಯ ಮಾಡಿ ನೋಡಿ, ದೇವರು ಕಾರ್ಯ ಮಾಡ್ತಾರೆ. ಹಾಲೆಲೂಯ. ಮಾಡೋಣವಾ? ಗ್ಯಾರಂಟಿ ಇರಬೇಕು, ನಿಮ್ಮಲ್ಲಿ ಒಂದು ವಿಶ್ವಾಸ ಇರಬೇಕು. ನಾನು ನನ್ನಲ್ಲಿರುವ ಗೋಲಿಯಾತನಂತಹ ಅನೇಕ ರೀತಿಯ ಸೈತಾನನ ಕಾರ್ಯಗಳನ್ನು, ಪ್ರವೃತ್ತಿಗಳನ್ನು ಇವತ್ತು ನಾನು ಒಡೆದು ಓಡಿಸ್ತೇನೆ. ನನ್ನ ಕಾಲಡಿಯಲ್ಲಿ ಅದನ್ನು ನಿಮಗೆ ಮನವರಿಕೆಯಿಂದ ನೀವು ಎದ್ದು ನಿಂತು ಮಾಡಿದರೆ ಖಂಡಿತವಾಗ್ಲೂ ಅದಕ್ಕೆ ರಿಸಲ್ಟ್ ಇರುತ್ತೆ. ಸುಮ್ಮನೆ ಏನೋ ಒಂದು ಡ್ಯಾನ್ಸ್ ಮಾಡೋಕ್ಕೆ, ಸುಮ್ಮನೆ ಏನೋ ಒಂದು ಆಕ್ಷನ್ ಸಾಂಗ್ ಮಾಡೋಕ್ಕೆ ಅಂತ ನೀವು ಮಾಡೋದಾದರೆ ಏನೂ ಸಿಗಲ್ಲ. ನಿಜವಾಗ್ಲೂ ನಿಮ್ಮಲ್ಲಿ ಒಂದು ಮನವರಿಕೆ ಇರಬೇಕು, ಅರಿವಿರಬೇಕು. ಇಲ್ಲ, ನನ್ನ ಒಳಗಡೆ ಸ್ವಾರ್ಥ ಇದೆ, ನಾನು ಸ್ವಾರ್ಥಿಯಾಗಿ ಬದುಕ್ತಾ ಇದ್ದೀನಿ, ಹೊಟ್ಟೆ ಕೆಚ್ಚಿದೆ, ನನಗೆ ಇನ್ನೊಬ್ಬರನ್ನ ಕಂಡ್ರೆ ಆಗೋದಿಲ್ಲ, ನಾನು ಅನ್ನೋ ಅಹಂಕಾರ ಇದೆ. ಏನೆಲ್ಲ ಇದೆಯೋ ಒಂದು ವೇಳೆ ನಿಮಗೆ ಗೊತ್ತಿದೆ, ಅದು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ, ದೇವರಿಗೆ ಗೊತ್ತಿದೆ. ಸೊ ನಿಮ್ಮಲ್ಲಿರುವಂಥ ಆ ಬೇಡವಾದದ್ದೆಲ್ಲವನ್ನ ನೀವೇ ತೆಗಿಬೇಕು. ಅದಕ್ಕೆ ಸಹಾಯ ಯಾರು ಮಾಡ್ತಾರೆ ಅಂದರೆ ಪವಿತ್ರಾತ್ಮರು ಮಾಡ್ತಾರೆ. ಪವಿತ್ರಾತ್ಮರು ಸಹಾಯ ಮಾಡ್ತಾರೆ. ಆದರೆ ಅದನ್ನು ಬಿಡಬೇಕನ್ನುವ ಮನಸ್ಸು ಯಾರಿಗಿರಬೇಕು? ನನಗ ಜೋರ ಯಾರಿಗಿರಬೇಕು? ಈಗ ನೀವು ನಿಮ್ಮ ಸ್ವಾರ್ಥವನ್ನು ಬಿಟ್ಟರೆ ದೇವರಿಗೆ ಲಾಭನ, ನಿಮಗೆ ಲಾಭನ? ಜೋರಾಗಿ ಹೇಳಿ. ಯಾರಿಗೆ? ನೀವು ದೇವರನ್ನ ಆರಾಧನೆ ಮಾಡಿದ್ರೆ
ದೇವರನ್ನ ಕೊಂಡಾಡಿದರೆ, ದೇವರನ್ನ ಸ್ತುತಿ ಮಾಡಿದರೆ ದೇವರಿಗೆ ಲಾಭನ ನಿಮಗೆ ಲಾಭನ? ಯಾರಿಗೆ? ಯಾರಿಗೆ? ನೀವು ಸ್ತುತಿ ಮಾಡಿದ್ರು ದೇವರಿಗೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೌನ್ಸಿಲಿಂಗ್ ನನ್ನ ಹೆಸರು ಕೊಟ್ಟವ್ರು ಯಾರಾದರೂ ಕೌನ್ಸಿಲಿಂಗ್ ಆಗದೇ ಇರೋರು ಇದ್ದೀರಾ ಇಲ್ಲಿ ಒಳಗಡೆ? ಕೌನ್ಸಿಲಿಂಗ್ ಹೆಸರು ಕೊಟ್ಟವರು, ಕೌನ್ಸಿಲಿಂಗ್ ಆಗದೇ ಇರೋರು ಯಾರಾದರೂ ಇದ್ದೀರಾ? ಪರವಾಗಿಲ್ಲ, ಹೆಸರು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ. ಯಾರಿಗೆ ಬೇಕು, ಅವಶ್ಯಕತೆ ಇದೆ ಅಂಥವರು ನೀವು ಕೌನ್ಸಿಲಿಂಗ್ಗೆ ಹೋಗ್ಬೋದು. ಯಾರು ಇದ್ದಾರಾ? ಕೈ ಮೇಲೆ ಮಾಡ್ತೀರಾ? ಯಾರು ಇಲ್ವಾ? ಓಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಯೇಸುವೇ ಸ್ತೋತ್ರ. ಎಲ್ಲ ಗೋಲಿಯಾತನನ್ನು ಓಡಿಸ್ಬಿಡ್ಬೇಕು ನೀವು ಇವತ್ತು. ಓಡಿಸ್ತೀರಾ? ಓಡಿಸ್ತೀರಾ? ವಾಯ್ಸ್ ಓಡಿಸ್ತೀರಾ? ಎದ್ದಿತ್ಕೊಳ್ಳಿ ಎಲ್ಲರೂ ಕೂಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಗೋಲಿಯಾತನನ್ನು ಸಾಯಿಸಿದ್ದು ಯಾರು? 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 ಈಗ ನಿಮ್ಮಲ್ಲಿರುವ ಗೋಲಿಯಾತನನ್ನು ಯಾರು ಸಾಯಿಸಬೇಕು? ಯಾರು? ಯಾರು? ಯಾರ ಮುಖಾಂತರ? ಪವಿತ್ರಾತ್ಮನ ಮುಖಾಂತರ. ಒಂದು ತೀರ್ಮಾನ, ಇವತ್ತು ನಾನು ಮಾಡುವಾಗ ನನ್ನಲ್ಲಿ ಸ್ವಾರ್ಥ ಇದೆ, ನನ್ನಲ್ಲಿ ದ್ವೇಷ ಇದೆ, ನನಗೆ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ಲ, ಇದೆಲ್ಲವನ್ನು ನಾನು ತೆಗೆದಾಕ್ತೇನೆ ಯೇಸು ನಾಮದಲ್ಲಿ, ಪವಿತ್ರಾತ್ಮನ ಮುಖಾಂತರ ತೆಗೆದಾಕ್ತೇನೆ ಅಂತೇಳಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಮಾಡೋದಾದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಇವತ್ತು ದೊಡ್ಡ ಅದ್ಭುತವನ್ನು ಮಾಡ್ತಾರೆ. ನೀವು ಫ್ರೀ ಆಗ್ತೀರಾ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೆಡಿನಾ? ರೆಡಿನಾ? ನೆನ್ನೆ ಮಾಡಿದ್ರಲ್ವ, ಇವತ್ತು ಚೆನ್ನಾಗಿ ಮಾಡಬೇಕು. ಹಲ್ಲೆಲೂಯಾ. ರೆಡಿ? घुमा घुमा के मारा, घुमा घुमा के मारा, घुमा के मारा, घुमा घुमा के मारा, घुमा घुमा के मारा, घुमा घुमा के मारा. ದೇವರು ಸ್ವರ್ಗದಲ್ಲಿ ನಿಂತ್ಕೊಂಡಿಲ್ಲ, ನಾನು ಪ್ರೀತಿಸ್ತೀನಿ ಅಂತೇಳಿ ಭೂಮಿಗೆ ಬಂದು ಪ್ರಾಣ ತೋರಿಸಿದ್ರು ನಾನು ಪ್ರೀತಿಸ್ತೀನಿ ಅಂತ. ಅದೇ ಪ್ರಕಾರ ನೀವು ನಾನು ಸೈತಾನನ್ನು ಓಡಿಸ್ತೀನಿ ಅಂತ ಇಟ್ಕೊಂಡಿದ್ರೆ ಏನು ಕೆಲಸ ಮಾಡಲ್ಲ. ಪ್ರೈಸ್ ದಿ ಲಾರ್ಡ್. ನೆನ್ನೆ ಒಂದು ಗುಂಪನ್ನು ನೋಡ್ತಾ ಇದ್ದೀನಿ, ಗೊತ್ತಿಲ್ಲ ನಾಚಿಕೆನೋ ಏನೋ, ಈ ಬೀದಿ ಎಲೆಕ್ಟ್ರಿಸಿಟಿ ಪೋಲ್ಗಳು ಇರ್ತದಲ್ವ, ಕಂಬಗಳು, ಹಂಗೆ ಇದಾರಪ್ಪ, ಹಿಂಗೂ ಹೋಗ್ತಾ ಇಲ್ಲ, ಹಿಂಗೂ ಹೋಗ್ತಾ ಇಲ್ಲ. ಸುನಾಮಿ ಬರಬೇಕೇನೋ ಗೊತ್ತಿಲ್ಲ ನನಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೊನೆಯ ದಿನ ಈಗಲಾದರೂ ದೇವರ ಆತ್ಮನಿಗೆ ಬಿಟ್ಟುಕೊಂಡು ಮಾಡೋಣ. ಒಟ್ಟಿಗೆ 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 ಮ್ಯೂಸಿಕ್ ಇನ್ನೂ ಜೋರಾಗಿ ಒಟ್ಟಿಗೆ
घुमा के मारा, घुमा के मारा, दावीद ने गोलियत को घुटन से मारा। दावीद ने गोलियत को घुटन से मारा। घुमा के मारा, घुमा के मारा। चार नहीं, एक नहीं, दो नहीं, तीन नहीं, चार नहीं। ಏನಾದರೂ ನೆನೆಸ್ಕೊಂಡ್ರೆ ಸುಮ್ಮನೆ ಹೋಗ್ತಾರೆ, ಏನಾದರೂ ನೆನೆಸ್ಕೊಂಡು ಹೇಳಿದ್ರೆ ಹಾಗೆ ಹೇಳ್ತಾರೆ. ನಿಜ ಹೇಳಿ, ಯಾರಾದರೂ ನನ್ನಲ್ಲಿರುವ ಸ್ವಾರ್ಥ ನಾಶ ಮಾಡಲಿ ಆ ರೀತಿ ಯಾರಾದರೂ ಮಾಡಿ ಕೊಡಿದ್ರೆ ಇಲ್ಲ. ಮತ್ತೆ ಏನು एक नहीं, दो नहीं, तीन नहीं, चार नहीं, एक नहीं, दो नहीं, तीन नहीं, चार नहीं, पांच पत्थर को दर से उठाकर एक पत्थर से मारा। घुमा के मारा, घुमा के मारा, घुमा के मारा, घुमा के मारा।
ವಾಕ್ಯವು ನಿಮ್ಮಲ್ಲುಂಟು ದೇವಾ, ನಿಮ್ಮನ್ನು ಬಿಟ್ಟು ನಾ ಎಲ್ಲಿ ಹೋಗಲಿ. ಏಸಪ್ಪ 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 ನನ್ನಪ್ಪ ಏಸಪ್ಪ ಏಸಪ್ಪ ನನ್ನಪ್ಪ. ಏಸಪ್ಪ 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 ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ. ನೀನೇ ಬೇಕ ಪ್ರೀತಿ ಬೇಕಪ್ಪ, ನೀನೇ ಬೇಕಪ್ಪ. ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ಬೇಕಪ್ಪ. ಪರಲೋಕ ಸಂಪತ್ತು ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ.